ಬಿಜೆಪಿ ಜೆಡಿಎಸ್ ನಾಯಕರ ಬಿಡದಿ ಪಾದಯಾತ್ರೆ ಯಶಸ್ವಿಗೆ ಇದೀಗ ನಾಡದೇವಿ ಮೊರೆ ಹೋಗಲಾಗಿದೆ. ಬಿಜೆಪಿ ಜೆಡಿಎಸ್ ನಾಯಕರ ಬಿಡದಿ ಪಾದಯಾತ್ರೆ ಯಶಸ್ವಿಗೆ ನಾಡದೇವಿ ಮೊರೆ ಹೋಗಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಭೇಟಿ ನೀಡಿದ್ದಾರೆ. ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ ಕುಮಾರಸ್ವಾಮಿ, ಎಚ್ಡಿಗೆ ಸಾಥ್ ನೀಡಿದ ಶಾಸಕ ಎಚ್ಡಿ ರೇವಣ್ಣ. ಬಿಜೆಪಿ ಜೆಡಿಎಸ್ ನಾಯಕರ ಬಿಡದಿ ಪಾದಯಾತ್ರೆ ಯಶಸ್ವಿಗೆ ನಾಡದೇವಿ ಮೊರೆ ಹೋಗಿರುವಂತದ್ದು. ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇವತ್ತಿನಿಂದ ಈ ಬೃಹತ್ ಪಾದಯಾತ್ರೆ ನಡೆಯಲಿರುವಂತದ್ದು. 3 ದಿನಗಳ ಕಾಲ ಈ ಬಿಡದಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನಿಂದ ಆರಂಭವಾಗಿ ಮಂಗಳವಾರ ಮುಕ್ತಾಯವಾಗುತ್ತೆ. ಒಟ್ಟು 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಬೈರಮಂಗಲದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೆ 3 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಸರ್ಕಾರಕ್ಕೆ ಇದೀಗ ದೋಸ್ತಿಗಳು ಸಮರ ಸಾರಿರುವಂತದ್ದು. ಸದ್ಯ ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಒಟ್ಟು 3 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಸದ್ಯ ಪಾದಯಾತ್ರೆ ಯಶಸ್ವಿಗೆ ಎಚ್ಡಿ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗಲಿದೆ. ಬಿಜೆಪಿ ಜೆಡಿಎಸ್ ನಾಯಕರ ಬಿಡದಿ ಪಾದಯಾತ್ರೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ದೇವಿಯ ಆಶೀರ್ವಾದ ಪಡೆದು ಪಾದಯಾತ್ರೆ ಆರಂಭ ಮಾಡಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿರುವಂತದ್ದು. ಸಾವಿರಾರು ಕಾರ್ಯಕರ್ತರು ಕೂಡ ಇದೀಗ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗ್ತಾ ಇರುವಂತದ್ದು. ಇವತ್ತು 9 ಕಿಲೋಮೀಟರ್ ಪಾದಯಾತ್ರೆ ನಡೆಯಲಿದೆ. ನಂತರ ನಾಳೆ ಹಾಗೆ ನಾಡಿದ್ದು ಒಟ್ಟು 3 ದಿನ ಪಾದಯಾತ್ರೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧವಾಗಿ ಇದೀಗ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾ ಇರುವಂತದ್ದು. ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗ್ತಾ ಇದೆ. ಒಟ್ಟು 3 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿರುವಂತದ್ದು. ಡೀಟೇಲ್ಸ್ ಕೊಡೋದಾದ್ರೆ ರಾಘವೇಂದ್ರ. ಹೌದು ಸುರಭಿ, ಇವತ್ತು ಏನು ಪಾದಯಾತ್ರೆಗೆ ಮುಂಚೆ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿ ನಾಡದೇವತೆ ಚಾಮುಂಡೇಶ್ವರಿಯ ಸನ್ನಿಧಿನಲ್ಲಿ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಅವರು ಪಾದಯಾತ್ರೆಗೆ ಹೊರಡೋರಿದ್ರು. ಅದಕ್ಕೆ ಮುಂಚೆ ಅವರು ಮಾಧ್ಯಮದವರ ಜೊತೆ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ನಡೆದಂತ ಏನು ಪಾದಯಾತ್ರೆ ಏನಿದೆ ಆ ಪಾದಯಾತ್ರೆಯನ್ನ ನಾವು ಆಯೋಜನೆ ಮಾಡಿಲ್ಲ. ಯುವ ಜನತಾ ದಳದವರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯತಕ್ಕಂತ ಒಂದು ಕಾರ್ಯಕ್ರಮ ಅದು ಪಾದಯಾತ್ರೆ. ಅದರಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಅಷ್ಟೇನೆ. ಆದ್ರೆ ಈ ಒಂದು ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ಸರ್ಕಾರ ಬಹಳ ಹಠಮಾರಿತನ ತೋರಿಸ್ತಾ ಇದೆ. ಅದಕ್ಕೂ ಮುಂಚೆ ನೈಸ್ ಕಂಪನಿ ಬಗ್ಗೆ ಸಂಬಂಧಪಟ್ಟಂತೆ ಏನ್ ಹಿಂದೆ 30 ವರ್ಷಗಳ ಹಿಂದೆ ಮೈಸೂರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಯೋಜನೆ ಇದೆಯಲ್ಲ, ಅದು ಜಾರಿ ಆಗದಿರಂಗೆ ತಡೆ ಒಡ್ಡಿದ್ದೇ ದೇವೇಗೌಡರು. ಇದರಿಂದಾಗಿ ಲಕ್ಷಾಂತರ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಏಕೈಕ ಕಾರಣಕ್ಕೋಸ್ಕರ ಕಳೆದ 30 ವರ್ಷದಿಂದ ಹೋರಾಟ ಮಾಡಿಕೊಂಡು ಅದನ್ನ ತಡೆದಿದ್ದಾರೆ. ಇಂಥ ಹೋರಾಟ ಮಾಡಿದಂತ ದೇವೇಗೌಡರ ಬಗ್ಗೆ ಮಾತಾಡ್ಲಿಕ್ಕೆ ಯಾರಿಗೂ ಕೂಡ ನೈತಿಕತೆ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ರೈತರಿಗೆ ಆಗುವಂತ ಅನಾಹುತನ ತಪ್ಪಿದ್ದಾರೆ. ಅದೇ ರೀತಿ ನಾವು ಕೂಡ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಕೂಡ 2007ರಿಂದ ಕೂಡ ನಾನು ಅಸೆಂಬ್ಲಿನಲ್ಲಿ ನಾನೇ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಈ ಯೋಜನೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡ್ ಬಂದಿದ್ದೇನೆ. ಅವ್ರು ಏನು ಟಿವಿ ಜಯಚಂದ್ರ ಅವರ ಸದನ ಸಮಿತಿ ಏನಿತ್ತು, ಆ ಸದನ ಸಮಿತಿಯಲ್ಲಿ ಕೂಡ ಬಿಡದಿ ಟೌನ್ಶಿಪ್ಗೆ ಯಾವುದೇ ರೀತಿಯಾದಂತ ನೋಟಿಫಿಕೇಶನ್ ಆಗಿಲ್ಲ ಅನ್ನುವಂಥದ್ದನ್ನ ಸದನ ಸಮಿತಿ ವರದಿಯಲ್ಲೇ ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ಸ್ವಲ್ಪ ಯಾರ್ಯಾರು ಟೀಕೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೂತ್ಕೊಂಡು ವರದಿಯನ್ನ ಓದ್ಲಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.
ಎಸ್ ಬಿಜೆಪಿ ಜೆಡಿಎಸ್ ನಾಯಕರ ಬಿಡದಿ ಪಾದಯಾತ್ರೆ ಇವತ್ತಿಂದ ಆರಂಭವಾಗ್ತಾ ಇದೆ. ಒಟ್ಟು 3 ದಿನಗಳ ಕಾಲ ಪಾದಯಾತ್ರೆ ನಡೀತಾ ಇರುವಂತಕ್ಕದ್ದು. ಇನ್ನು ಬಿಡದಿ ಪಾದಯಾತ್ರೆ ಯಶಸ್ವಿಗೆ ನಾಡದೇವಿ ಮೊರೆ ಕೂಡ ಹೋಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಪಾದಯಾತ್ರೆ ನನ್ನದಲ್ಲ, ಯುವ ಜೆಡಿಎಸ್ ನವರದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿ ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ನಮ್ಮ ಶಾಸಕರು ಭಾಗಿಯಾಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಪಾದಯಾತ್ರೆ ನನ್ನದಲ್ಲ, ಯುವ ಜೆಡಿಎಸ್ನವರದು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಬಿಡದಿ ಪಾದಯಾತ್ರೆ ನಡೀತಾ ಇರುವಂತಕ್ಕದ್ದು. ಪಾದಯಾತ್ರೆಯಲ್ಲಿ ನಮ್ಮ ಶಾಸಕರು ಭಾಗಿಯಾಗ್ತಾ ಇದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ವಿಷಯದಲ್ಲಿ ಸಾಕಷ್ಟು ವಿಷಯ ಏನ್ ಹೇಳಿದ್ದೇನೆ, ಅದು ಜನ ವಿರೋಧಿ ರೈತ ವಿರೋಧಿಯ ಕಾರ್ಯಕ್ರಮ. ಅಲ್ಲಿ ಆ ಭಾಗದಲ್ಲಿ 500 ದಿನಕ್ಕೂ ಹೆಚ್ಚಿನ ಒಂದು ಹೋರಾಟ ಏನು ನಡೀತಿದೆ, ರೈತರ ಒಂದು ಹೋರಾಟ. ಅದರಲ್ಲೂ ರೈತ ಮಹಿಳೆಯರು ಸರ್ಕಾರಕ್ಕೆ ಏನಾದರೂ ಆ ಹೋರಾಟ, ರೈತರ ಹೋರಾಟ ಏನಿದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋದು ತೀರ್ಮಾನಕ್ಕೆ ಬರಬೇಕು. ಇವತ್ತು ಆ ರೈತರ ಪರವಾದಂಥ ಧ್ವನಿಗೋಸ್ಕರಲೇ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕಾರ್ಯಕ್ರಮ 3 ದಿವಸ ಇದೆ. ಸರ್, ಈಗ ಕಾಂಗ್ರೆಸ್ನ ಅತೃಪ್ತ ಶಾಸಕರು ತಮ್ಮ ಸಂಪರ್ಕದಲ್ಲಿ ಏನಾದ್ರು ಇದ್ದಾರಾ? ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಟೌನ್ಶಿಪ್ನ ವಿಷಯದಲ್ಲಿ ಸಾಕಷ್ಟು ವಿಷಯ ಏನ್ ಹೇಳಿದ್ದೇನೆ, ಅದು ಜನ ವಿರೋಧಿ ರೈತ ವಿರೋಧಿಯ ಕಾರ್ಯಕ್ರಮ. ಅಲ್ಲಿ ಆ ಭಾಗದಲ್ಲಿ 500 ದಿನಕ್ಕೂ ಹೆಚ್ಚಿನ ಒಂದು ಹೋರಾಟ ಏನು ನಡೀತಿದೆ, ರೈತರ ಒಂದು ಹೋರಾಟ. ಅದರಲ್ಲೂ ರೈತ ಮಹಿಳೆಯರು ಸರ್ಕಾರಕ್ಕೆ ಏನಾದರೂ ಆ ಹೋರಾಟ, ರೈತರ ಹೋರಾಟ ಏನಿದೆ ಅದಕ್ಕೆ ಗೌರವ ಕೊಡಬೇಕು ಅನ್ನೋದು ತೀರ್ಮಾನಕ್ಕೆ ಬರಬೇಕು. ಇವತ್ತು ಆ ರೈತರ ಪರವಾದಂಥ ಧ್ವನಿಗೋಸ್ಕರಲೇ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ